ಶುಭ ಮುಂಜಾನೆ ಅಭಿಮಾನಿಗಳೇ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀವಿ. ನಾವು ಚೆನ್ನಾಗಿದ್ದೀವಿ, ನಿಮ್ಮ ಆಶೀರ್ವಾದದಿಂದ ರೆಡಿ ಆಗಿದ್ದೀವಿ. ಈ ರೀತಿ ರೆಡಿ ಆಗಿರ್ತೀವಂದ್ರೆ ಏನಾದರೂ ಒಂದು ಕಾರಣ ಇರಬೇಕಲ್ಲ. ಅದಕ್ಕೆ ಇವತ್ತು ದಿನ ನಮ್ಮ ಸಲುವಾಗಿ ಭಾಳ ಸ್ಪೆಷಲ್ ಅದ. ಯಾವಾಗೂ ನಮ್ಮ ಜೀವನ ಒಳಗೂ ಅದು ಬರೋದ ದಿನಗಳು ಅದಾವ. ಅದಕ್ಕೆ ನಮ್ಮ ಮನೆಯವರ ಫ್ರೆಂಡ್ ಅದಾರ, ಅವರು ಧಾರವಾಡಲ್ಲಿ ಇರ್ತಾರೆ. ಮೊದಲಿಂದ ನಮ್ಮ ಪರಿಚಯ, ನಾವು ಅಣ್ಣ ಅಂತ ಕರಿತೀವಿ ಅವರಿಗೆ. ಅವರು ಅಡ್ವೇಶ ಯರಗುದ್ದಿ ಅಂತ ಹೇಳಿ ಅವರು ಭಾಳ ನಮ್ಮ ಮನೆಯವ್ರಿಗೆ ಮೊದಲಿಂದ ಭಾಳ ಪರಿಚಯ. ಇಲ್ಲೇ ಬೆಳಗಾವಿ ಒಳಗಿದ್ರು, ಅವ್ರೀಗ ಧಾರವಾಡಕ್ಕೆ ಹೋಗಿದ್ದೀವಿ. ವಿಶೇಷ ಅಲ್ಲ, ಮೊನ್ನೆ ನಮ್ಮ ಮನೆಯವ್ರ ಫ್ರೆಂಡು ಅವ್ರ ಮಗನ ದೊಡ್ಡ ಮಗನ ಮದುವೆ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ಬಹಳ ಖುಷಿ ಇರ್ತದಲ್ಲ ಮನೆ ಒಳಗೆ. ಅದಕ್ಕೆ ನಿನ್ನೆ ಅರ್ಶಿನ ಕಾರ್ಯಕ್ರಮ ಇತ್ತು, ನಿನ್ನೆ ಹೋಗೋದೇ ಇತ್ತು ನಮಗೆ. ಆದರೂ ಅನಿವಾರ್ಯ ಆಗಲಿಲ್ಲ. ಗೊತ್ತೇ ಇದೆ ಗಡಿಬಿಡಿ ಜೀವನ ಯಾವ ಥರ ನಮ್ದು ಇದೆ ಅಂತ ಹೇಳಿ. ಅದ್ರ ಸಲುವಾಗಿ ಸಂಬಂಧ ಎಕ್ಸಾಮ್ ನಡೆದವ ಎಲ್ಲ ಇದೆ. ಈಗ ಚಿನ್ನೂ ರೆಡಿಯಾಗಿ ಒಳಗೆ ನಿಂತಾರೆ, ರೆಡಿ ಆಗಿದ್ದಾರೆ ಅವ್ರು ಈಗಾಗಲೇ. ಬೆಳಿಗ್ಗೆ ನಾನು 4 ಗಂಟೆಗೆ ಎದ್ದು ನಂದೆಲ್ಲ ಕೆಲಸ ಮಾಡಿಕೊಂಡು ಹೊಟ್ಟೆ ತುಂಬ ಅವ್ರಿಗೆ ತಿಂಡಿ ಮಾಡಿಸಿ, ಮಕ್ಕಳಿಗೆ ಅಪ್ಪುಗೆಲ್ಲ ತಿಂಡಿ ಕೊಟ್ಟು, ಆಮೇಲೆ ಸಮೂನು ಎಲ್ಲ ತಿಂಡಿ ಅವ್ರಿಗೂ ಎಲ್ಲ ರೆಡಿ ಮಾಡಿ, ನಾನು ಹೊಟ್ಟೆ ತುಂಬ ತಿಂಡಿ ಮಾಡ್ಕೊಂಡೆ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾವೀಗ ಧಾರವಾಡಗೆ ಹೊರಡ್ತಾ ಇದ್ದೀವಿ. ಧಾರವಾಡಗೆ ಮತ್ತೊಂದು ಸ್ಪೆಷಲ್ ಅದ. ನಮ್ಮ ತಂಗಿ ಯಜಮಾನ್ರು ರವಿಯವರು ಅಲ್ಲಿ ಇರ್ತಾರೆ. ಅಲ್ಲೂ ಅವ್ರಿಗೆ ಭೇಟಿಯಾಗಿ ಅಲ್ಲಿಂದ ನಮ್ಮ ತಂಗಿ ಕರ್ಕೊಂಡು ನಮ್ಮ ಮದುವೆಗೆ ಹೋಗೋದದ. ಅದಕ್ಕೆ ಧಾರವಾಡ ಅಂತಂದ್ರೆ ನಿಮ್ಗೆ ಗೊತ್ತದ, ಅದು ಹೈವೇ ರೋಡ್ ಇದೆ, ಭಾಳಿನ ರೋಡ್ ಭಾಳ ಚೆನ್ನಾಗಿದೆ. ಭಾಳ ದಿನದ ನಂತರ ನಾನು ಧಾರವಾಡಗೆ ಹೋಗ್ತಾ ಇದ್ದೀನಿ ಚಿನ್ನೂನ್ ಜೊತೆ. ಮತ್ತು ಮದುವೆಗೆ ಜೋಡಿಯಾಗಿ ಹೋಗೋದು ಸ್ಪೆಷಲ್ ಇರ್ತದಲ್ಲ. ಈಗ ಒಂದು ಶಾರ್ಟ್ಸ್ ಮಾಡ್ಕೋತೀನಿ. ಹೆಂಗೆ ಸಾಕು ಮಾಡೋಕ್ಕಾಗ್ತದೆ ಹೇಳಿ? ಅಭಿಮಾನಿಗಳ ಜೊತೆ ಮಾತಾಡೋದೇನು ಬೇಡ, ಏನೇನು ನೋಡಿ, ಮ್ಯಾಚಿಂಗ್ ಬಟ್ಟೆ ಹಾಕೊಂಡೆ ಇಬ್ರು ಮ್ಯಾಚಿಂಗ್ ಆಗ್ಬಿಟ್ಟಿದೀವಿ. ರಾತ್ರಿನ ನಮ್ಮ ಮನೆಯವ್ರ ಹೇಳಿಬಿಟ್ಟಾರ, ರಾತ್ರಿ ಬಟ್ಟೆ ತೆಗೆದಿಡೋದ. ನೀ ಏನ ಮಾಡೋದಿದ್ರು ಕಂಡೀಷನ್ಗಳು ಅದಾವ್ರು. ಯಾವ ರೀತಿ ಕಂಡೀಷನ್ ಅಂತಂದ್ರ, ರಾತ್ರಿನ ತೆಗೆದಿಡೋದ. ನಾ ಮಾಡಾವಿದ್ದೆ ಅಂದ್ರ ಏನ ಮಾಡೋದಿದ್ರು ಮೊದ್ಲ ನನಗೆ ಹೇಳಿಬಿಡೋದ. ಸರಿ ಆಯ್ತು, ಈಗ ಮುಗಿಸೋಣ. ಅಲ್ಲಿ ದಾರಿ ಕಾಯ್ತಾ ಇದ್ದಾರೆ ನಮ್ಮ ಸಲುವಾಗಿ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರ ಹೇಳಿದ್ದೇನೆ, ಹೇಳ್ಬೇಕು ಎಲ್ಲ ಹೇಳಾಗೈತಿ. ಈಗ ನಮ್ಮ ಪ್ರಾಣ ಸ್ನೇಹಿತ ಶ್ರೀ ಅಡ್ವೇಶ ಯರಗುದ್ದಿ ಅವರ ಚಿರಂಜೀವ ಅಕ್ಷಯ್ ಅವರ ಮದುವೆ ಧಾರವಾಡದಲ್ಲಿ ಇದೆ, ರಪಾಟಿ ಕಲ್ಯಾಣ ಮಂಟಪ ಅಂತ ಹೇಳಿ. ಸೊ ಮದುವೆಗೆ ಹೋಗಿ ಮಕ್ಕಳಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಊಟ ಮಾಡಿ ಎಲ್ಲರಿಗೂ ಭೇಟಿಯಾಗಿ ಎಲ್ಲರಿಗೂ ವಿಶ್ ಮಾಡಿ ಬಂದ್ಬಿಡೋಣ. ಯಾಕಂದ್ರೆ ಈ ಮದುವೆದ ಬಾಂಧವ್ಯ ಇದು ಇರ್ತದಲ್ಲ, ಇದ್ರೊಳಗೆ ಎಲ್ಲರಿಗೂ ಭೇಟಿ ಆಗೋದ ಒಂದು ಎಲ್ಲಾ. ಇದು ಮದುವೆ ಮಾಡಿದ್ದ ಅದ ಗಂಡ ಅವ್ರಿಬ್ರಿಗೂ ಮದುಮಕ್ಕಳಿಗೆ ಅವ್ರಿಬ್ರಿಗೂ ಅಲ್ಲದ ಎಲ್ಲಾ ಸಂಬಂಧಗಳು ಬಂದಿರ್ತಾರ. ಎಲ್ಲಾರ್ಗು ಟೈಮ್ ಇರೋದಿಲ್ಲ. ಆ ಟೈಮ್ ಒಳಗೆ ಎಲ್ಲಾರು ಭೇಟಿ ಆಗ್ಲಿ, ಮಾತಾಡ್ಲಿ, ಎಲ್ಲಾರು ಒಬ್ರಿಗೊಬ್ರಿಗೆ ನೋಡ್ಲಿ ಅನ್ನೋದು ಒಂದು ಇದರಿಂದ ಈ ಫಂಕ್ಷನ್ಗಳು ಹಿರಿಯರು ಇಟ್ಟಿದಾರಲ್ಲ, ಅದು ಒಂದ್ ಯಾವ್ದೋ ಒಂದ್ ಕಾರಣ ಸಲುವಾಗಿ ಇಟ್ಟಾರ. ಅದು ಏನ್ ಹಂಗೇನಿಲ್ಲ, ಗಂಡ ಹೆಂಡತಿಗೆ ಅದೊಂದು ಲೈಸೆನ್ಸ್. ನೀವು ಇವತ್ತಿನಿಂದ ನೀನು ಯಜಮಾನ, ನೀನು ಧರ್ಮ ಪತ್ನಿ. ಸೊ ಹಿಂಗ ನಿಮ್ಮ ದಾಂಪತ್ಯ ಜೀವನ ಇವತ್ತಿಂದ ಪ್ರಾರಂಭ ಆಗ್ತದ ಅಂತ ಹೇಳಿ ಒಂದು ಲೈಸೆನ್ಸ್ ಕೊಟ್ಟಂಗ. ಓಕೆ, ಅಲ್ಲಿಂದ ನಿಮ್ಮದು ಲೈಫ್ ಪ್ರಾರಂಭ ಆಗ್ತದ. ಸೊ ಅದಕ್ಕ ಹಿರಿಯರು ಹೇಳ್ತಾರ, ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಅನುಬಂಧ, ಮದುವೆಯ ಈ ಬಂಧ. ನೋಡಿದ್ರ ಯಾವ್ದು ಹಾಡ ಹೇಳಿದ್ರು, ಏನ್ ಮಾಡಿದ್ರು, ಏನು ಹೇಳೋದನ್ನ ಇಲ್ಲ. ಈ ಒಂದು ಸ್ಮಾಲ್ ಶಾರ್ಟ್ಸ್ ಮಾಡ್ಕೋತೇನಿ ಅಷ್ಟೇ. ಟೈಮ್ ನಮ್ಮ ಹತ್ರ ಇಲ್ಲ ಭಾಳ. ನಾ ಚಿನ್ನೂಗ್ ಹೇಳಿದ್ದೆ 7 ಗಂಟೆಗೆ ಅಂದ್ರೆ ಬಿಡೋಣ ಅಂತ. ಖರೆ ಅವ್ರ ನಿಧಾನಕ್ಕೆ ಅನ್ನೋದವ್ರು 8:30 ಮಟ್ಟ ಜಗಿದಾರ. ಅವ್ರ ಆಗೈತೆ ಅಷ್ಟ. ಬೇಗ ನನಗಂತೂ ರೂಢಿ ಆಗ್ಬಿಟ್ಟೈತೆ ಈಗ. ಬೇಗ ರೆಡಿ ಆಗೋದು, ಬೇಗ ಹೋಗೋದು, ಬೇಗೆಲ್ಲ ಇದು ಮಾಡ್ಕೊಳ್ಳೋದು. ಶಾಂಭವಿಗೆ ಸ್ವಲ್ಪ ಪಾಪ ಆರಾಮ ಅನ್ಸೋದಾಗಿಗೆ ಸ್ವಲ್ಪ ಎಸಿಡಿಟಿ ಆದಂಗೆ ಆಗೈತಿ. ಮತ್ತೆ ಅಪ್ಪು ಕಾಲೇಜ್ಗೆ ಹೋಗೋದಾನ 9 ಗಂಟೆಗೆ ಅವ್ನು ಕಾಲೇಜ್ಗೆ ಹೋಗ್ಬೇಕು. ಶಾಂಭವಿ ಮತ್ತೆ ನೀ ಫೋನ್ ಮಾಡು, ಹಂಗೇನಾದ್ರು ಆರಾಮ ಅನಿಸ್ದೇ ಇದ್ರೆ. ನಿಮ್ದು ಹೆಲ್ತ್ ಕಡೆ ಕಾಳಜಿ ತಗೋ. ಎಳ್ನೀರು ಅದು ಸ್ವಲ್ಪ ಕುಡಿದು ನೋಡಿ ಬಂದ ಚಿನ್ನು. ಅಪ್ಪು ಕಾಲೇಜ್ಗೆ ಹೋಗೋದ ಶಾಂಭವಿನೂ ಆರಾಮ ಅನ್ಸೋದು ಪಾಪ. ಅದಕ್ಕೆ ಬಂದು ನಾವು ಬೇಗ ಬರ್ತೀವಿ. ಆಯ್ತು, ನೀ ಸ್ವಲ್ಪ ನೋಡ್ಕೊಂಡು ಮತ್ತೆ ಏನಾದ್ರು ಸ್ವಲ್ಪ ತಿನ್ನು. ಬಾಯ್ ಶಾಂಭವಿ. ಅಪ್ಪು ಹಾ
ಮುಂಜಾನೆ ಯಾವ ತರ ಕ್ಲೈಮೇಟ್ ಇರ್ತೈತೆ ನೋಡಿ ಇಲ್ಲಿ ತರ ಎಷ್ಟ ಸೂರ್ಯ ಬರೋ ಟೈಮ್ದಾಗ ಒಂದು ನೇಚರ್ ಬ್ಯಾರೇನ ಅನಿಸ್ತೈತಿ. ನಾವ್ ಈ ಕಡೆಯಿಂದ ಹಿಂದಲ ಕಡೆಯಿಂದ ಹೋಗ್ತಾ ಇದೀವಿ. ಸೂರ್ಯ ಬರೋದು ಹೋಗೋದು ಫರಕ್ ಬರೋದಿಲ್ಲ. ಸೂರ್ಯ ನೆಟ್ಟಿದ್ದೀವಿ. ಫೋಟೋ ಬರ್ತಾ ಇದೆ ಇಲ್ಲಿ. ಫೋಟೋ ತೆಗಿತಾ ಇದ್ದೀನಿ. ಫುಲ್ ಹೈವೇ ರೋಡ್ಗೆ ಬಂದ್ವಿ ನಾವು. ಮೋಸ್ಟ್ಲಿ ಅದ ನಮ್ಮ ಮನೆಯಿಂದ ಇಲ್ಲಿ ಬರ್ಬೇಕಾದ್ರೆ ಒಂದು ಅರ್ಧ ಗಂಟೆ ಆಯ್ತು ಅನಿಸ್ತದ ನಂಗೆ ಟೈಮ್. ಅದಕ್ಕೆ ನಾವು ಬೆಳಿಗ್ಗೆ ಬೇಗ ಬಿಡೋಣ ಅಂತ ಅನ್ಕೊಂಡಿರ್ತೇವೆ. ಖರೆ ಏನು ಮಾಡೋದು, ಎಲ್ಲಾನು ಮುಗಿಸ್ಕೊಂಡು ಬರೋ ಮಟ ಅಂದ್ರೆ ಇಷ್ಟ ಆಗತ್ತದೆ. ಅದ ರೂಢಿನ ಆಗ್ಬಿಟ್ಟೈತೆ ನಮ್ಗೆ. ಅಷ್ಟು 15 ನಿಮಿಷ ಆದ್ರೂ ಬೇಕು. ಅದು 15 ನಿಮಿಷ ಅಂದ್ರೆ ಭಾಳ. ಹೈವೇ ಮೇಲಿಂದ ಗಾಡಿಗಳು ಎಷ್ಟು ಹೋಗ್ತಾ ಇದಾವೆ. ಆದ್ರೂ ಬೇಗ ಬಂದೇವ ಅಂತ ಅನ್ಸತೈತೆ ನನಗೆ. ಮತ್ತೆ ಇನ್ನೂ ಬೇಗ ಬರ್ತೇವೆ ನಾವು. ರೂಢಿ ಆದಂಗ ಚಂದ ನೋಡಾಕ ಅವು ಗ್ರೀನ್ರಿ ಮತ್ತು ಅದು ಎರಡು ಸೈಡ್ ರೋಡ್ ಫುಲ್ ಇದಕ್ಕೆ ಅನ್ಸತೈತೆ ನೋಡಿ. ಈ ಕಡೆಯಿಂದೆಲ್ಲ ಯಾವ ರೀತಿ ಬಿಸಿಲಂತೂ ಮಸ್ತ್ ಬಂದೈತಿ. ಈಗ ಚಳಿ ಬಿಸಿಲು ಸ್ಟಾರ್ಟ್ ಆಗೈತಿ. ಇಲ್ಲೆಲ್ಲ ಸುವರ್ಣಸೌಧ ಅಂತ ಹೇಳಿ ಅಲ್ಲಿಂದ ವಿಧಾನಸೌಧ ಕಾಣಿಸತೈತೆ ನೋಡಿ. ಇಲ್ಲಿಂದ ಈ ಸೈಡ್ ನಾವು ಭಾಳ ದಿನದ್ಲೇ ಬಂದ್ವಿ. ನಾವು ಧಾರವಾಡ ಸೈಡ್ ಬಂದಿರ್ಲಿಲ್ಲ, ಭಾಳ ದಿನ ಆಯ್ತಲ್ಲ ರೀ. ವಿಧಾನಸೌಧ ಕಾಣಿಸ್ತಾ ಇದೆ ಇಲ್ಲಿಂದ. ರೋಡು ಎಷ್ಟು ಭಾರಿ ರೋಡ್ ಮಾಡಿದ್ದಾರೆ. ಎಷ್ಟು ಒಂಥರ ಹೈವೇನ ಅದ. ಧಾರವಾಡ ಹುಬ್ಳಿ ಹೋಗ್ಬೇಕಾದ್ರೆ ಏನು ಅನ್ಸಲ್ಲ ನಮ್ಗೆ. ವಿಧಾನಸೌಧ ಮುಂದೆ ಹೋಗ್ತಾ ಇದೀವಿ, ತೋರಿಸ್ತೀನಿ. ಸುವರ್ಣಸೌಧ ಅಲ್ಲ ರೀ. ಸುವರ್ಣಸೌಧ ಮತ್ತು ಇಲ್ಲೇ ಅಧಿವೇಶನ, ಚಳಿಗಾಲ ಒಳಗೆ ಅಧಿವೇಶನ ಇರ್ತದ. ಅದೇ ಅಧಿವೇಶನ ನಡೆಯೋದದ ಅಂತ ಭಾಳ ದೊಡ್ಡ ಅದ್ದೂರಿಯಾಗಿ ಇಷ್ಟು ಮಸ್ತ್ ಮಾಡ್ತಾರಲ್ಲ. ಇಷ್ಟೆಲ್ಲ ಎಲ್ಲ ಹೋಟೆಲ್ಗಳೆಲ್ಲ ಬುಕ್ ಆಗ್ತಾವ ಎಲ್ಲ. ಭಾಳ ಬೆಳಗಾವಿ ಒಳಗೆ ಅದೇ ಇದು ಸುವರ್ಣಸೌಧ ಮಾಡಿದಾಗಿನ ಫುಲ್ ಬೆಳಗಾವಿ ಭಾಳ ಚೇಂಜ್ ಆಗುತ್ತದೆ ಎಲ್ಲ ನೋಡಿ. ನೋಡಕ್ಕೆ ಹೇಳೋದನ್ನ ಸಾಕಾಗಲ್ಲ. ನಮ್ಮ ಬೆಳಗಾವಿ ಒಳಗೂ ಸುವರ್ಣ ವಿಧಾನಸೌಧ ಆಗೈತಿ. ಬಂದಿದ್ದೀವಿ ಇಲ್ಲಿ. ಮತ್ತೆ ಗಡಿ ಸಂಗೀತ ಜೀವನ ಒಳಗಿಂದ ಯಾವಾಗ ಟೈಮ್ ಸಿಗ್ತದೆ, ಯಾವಾಗ ಹೊರಗಡೆ ತಿರುಗಾಡಕ್ಕಾಗ್ತದೆ ಹೇಳಿ. ದಿನ ಒಂದೊಂದು ಕೆಲಸ, ದಿನ ಒಂದೊಂದು ಫಂಕ್ಷನ್, ದಿನ ಒಂದೊಂದು ವಿಡಿಯೋಗಳ, ದಿನ ಒಂದೊಂದು ಶಾರ್ಟ್ಸ್. ಯಾವಾಗ ಟೈಮ್ ಗೊತ್ತಿಲ್ಲ. ಅಷ್ಟೊಂದು ಗಾಡಿ. ಇಲ್ಲಿ ಬಂದ್ವಿ ನಾವು. ಇಲ್ಲಿ ನೋಡಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಂತ ಹೇಳಿ, ಪಶು ವೈದ್ಯಕೀಯ ಅಂತ ಹೇಳಿ. ಇಲ್ಲಿ ನಮ್ಮ ತಂಗಿ ಮತ್ತು ತಂಗಿ ಯಜಮಾನ್ರು ರವಿವಾರ ಅಂತ ಹೇಳಿದ್ನೆಲ್ಲ ಇಲ್ಲಿ ಇರ್ತಾರ. ಅವ್ರ ಕ್ವಾರ್ಟರ್ಸ್ ಅದಾವ ಇಲ್ಲಿ. ಆಮೇಲೆ ಈ ರೀತಿ ದಾರಿ ಅದ. ನೋಡೋಣ ನಡೀರಿ ಹೆಂಗ ಗಿಡಗಳು ಒಂದಕ್ಕೊಂದಿಗೆ ಹೆಂಗ ಆಗ್ಯಾವ ನೋಡ್ರಿ. ಈ ಕಡೆ ಎರಡು ಕಡೆ ಇದನ್ನ ಆಗ್ಯಾವ. ಹೆಂಗ್ ನೋಡಿ ಏನಂತ ಇದಾರ ನೋಡಿ ಇವ್ರ. ಅಲ್ಲ, ಎರಡು ಗಿಡಗಳು ಒಂದಕ್ಕೊಂದು ಹೆಂಗ ಅಟ್ಯಾಚ್ಮೆಂಟ್, ಕೈ ಹಿಂಗ್ ಹಿಡ್ಕೊಂಡಂಗ ಹೆಂಗ್ ಬೆಳ್ದಿದಾವ ನೋಡ್ರಿ. ನೋಡಾಕ ಬೆಳಿಗ್ಗೆ ವಾಕಿಂಗ್ ಮಾಡಾಕ ಎಲ್ಲ ಮಸ್ತ್ ಐತಿ. ಇಲ್ಲಿ ಇತ್ತು ಭೇಟಿ ಆಗೋನು ನೋಡ್ರಿ ನಡೀರಿ. ಈ ತರ ಎಲ್ಲ ಇದೆ. ಸ್ವಲ್ಪ ಲೈಟ್ ಇದ್ರೋಗ ಬೆಳಕೊಳಗ ಸ್ವಲ್ಪ ಇದಾಗ್ತಾ ಇಲ್ಲ. ಇದು ಫುಲ್ ಬಿಸಿಲು ಇದೆ ಅಲ್ಲ, ಬಿಸಿಲು ಸ್ವಲ್ಪ ಮಂಜು ಬರತೈತಿ. ಇದು ಯಾರ್ದು? ಹಾ, ವಿಶ್ವೇಶ್ವರಯ್ಯ ಅವರು. ಯಾರ್ದಿದು? ಇಲ್ಲಿ ಒಳಗಡೆ ಹೋಗ್ಬೇಕಲ್ಲ ನಾವು. ಈ ರೀತಿ ಇನ್ನೂ ಒಳಗಡೆ ಹೋಗ್ಬೇಕು. ಚಿನ್ನು ಹೆಂಗ್ ಕರೆಕ್ಟ್ ದಾರಿ ಗೊತ್ತಾಗ್ತದ? ನೀವು ಕರೆಕ್ಟ್ ದಾರಿಗೆ ಕರ್ಕೊಂಬರ್ತೀರ ನೀವು? ಹಂಗಂತೀರಾ? ಯಾರ್ಯಾರಿಗೆ ಅಂತ ಇದ್ದೀರಾ? ಇಲ್ಲ ಆಫೀಸ್. ಹಾ, ರಜೆ ತೆಗ್ದ ಏನೋ ರೀ. ಆಯ್ತು ನೋಡೋಣ. ಬಂದೈತ್ಲ ಇದು ಗೇಟ್. ಇಲ್ಲೇ ಮಂಗನ್ನಗಳು ಕೂತಾವಲ್ಲ. ಇಲ್ಲಿ ನೋಡಿ ಮಂಗನ್ನಗಳು ಎಷ್ಟೊಂದು ಬಂದಾವ. ನೀವೆಲ್ಲ ಇಲ್ಲಿ ಇಲ್ಲಿ ನೋಡ್ರಿ ರೀ. ಬಾಪ್ರೇ, ನಿಜ
ನಿಜವಾಗ್ಲೂ ಭಾಳ ಮಂಗನಗಳು ಕೂತಾವ. ಅಯ್ಯೇ ಟರ್ನ್ ಮಾಡ್ಕೋತಾ ಇದೀವಿ. ಇಲ್ಲಿ ಮಂಗನಗಳು ನೋಡಿದೆ, ಎಷ್ಟೊಂದು ಮಂಗನಗಳು ಅದಾವು, ಏನೇನು ಮಾಡ್ತಾ ಇದಾವೆ ನೋಡಿ. ಇದು ಅನಿಸ್ತೈತಿ ಇಲ್ಲೇ ಕ್ವಾರ್ಟರ್ಸ್ ಅದಾವರು. ಕ್ವಾರ್ಟರ್ಸ್ ಒಳಗೆ ಇಲ್ಲಿ ಬಟ್ಟೆ ಅದು ಒಂದು ಟವಲ್ ಅದು ಒಣಗಿ ಹಾಕ್ಯಾರ. ನೋಡೋ ನಡೀರಿ. ಅಷ್ಟು ಬಾಗ್ಲ ಅದು ಎಲ್ಲ ಬಂದೈತಲ್ಲ. ಹಾಂ, ಇಲ್ಲೇ ಆಫೀಸ್ ಇದೆ ಅಂತ ನೋಡಿ. ಇದು ಆಫೀಸ್ ಅಂತ. ಇಲ್ಲೇ ಗಾಡಿ ಹೊರಗಡೆ ನೀನು. ಹಾಂ, ಒಳಗಡೆ ತಗೋತಾ ಇದ್ದಾರೆ ಇವರು. ಬರ್ರಿ ತಗೋಬರಿ ಈಗ. ಗಿಡಗಳು ಎಷ್ಟು ಮಸ್ತ್ ಹಚ್ಚಿ ನಮ್ಮ ಕರೆಗೆ ಬಂದಾಳ. ಒಮ್ಮೆ ಹಾಡ ಯಾವ್ದಾದ್ ಬಿಟ್ಟೈತೆ ನೋಡಿ ಇಲ್ಲಿ. ಏನಾಯ್ತ್ರಿ ಇವ್ರ ಕಡೆ ಏನು ಬಂದ್ಬಿತ್ತಲ್ಲ. ಇದು ಅದು ಮಸ್ತ್ ಐತೆ ನೋಡಿ. ನಮ್ಮ ತಂಗಿಯವ್ರ ಆಫೀಸ್ ಇದೆ ಇಲ್ಲಿ. ಇದೆಲ್ಲ ಧಾರವಾಡ ನೋಡ್ತಾ ಇದೀವಿ. ನಾವು ಮೊದಲ ಧಾರವಾಡಿಗೆ ಬರ್ಬೇಕಾದ್ರೆ ಬಸ್ಸಿಗೆ ಬರ್ತಿದ್ವಿ ಇಲ್ಲಿ ಮುಂಚೆ. ಅವಾಗ ನಂಗೆ ಕರ್ಕೊಂಡ್ ಬರ್ತಿದ್ರಿ ಇವ್ರ. ನನಗೆ ಕರ್ಕೊಂಡ್ ಬಂದ್ಮೇಲೆ ನನಗೆ ಪೇರು ಅದು ಎಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ನನಗೆ ಪೇರು ತಿನ್ನಿಸ್ತಿದ್ರು. ನಂಗೆ ಧಾರವಾಡ ಪೇರು ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ. ಆ ಪೇರು ಈಗ ಕಾಣಿಸ್ತಂದ್ರೆ ತಗೋತೀನಿ. ಮತ್ತೆ ಮಾಲಿ ಒಂದು ತಲೆ ಒಳಗೆ ಹಾಕೋ ಮಾಲಿ ಎಲ್ಲಾ ಕಡೆ ಸಿಗ್ತಾವ ಇಲ್ಲಿ. ರಿಯಲ್ ಮಾಲಿ ಇತ್ರಿ ತಲೆ ಒಳಗೆ ಹಾಕೊಳ್ಳೋದು. ನಿಧಾನಕ್ಕೆ ನಡೀರಿ. ನಾ ಹೇಳಿದೆ ಅಲ್ಲ ನಿಮ್ಗೆ ಮಾಲಿ ಇರ್ತದಂತ ಹೇಳಿ. ಇಲ್ಲಿ ನೋಡಿ ತಲೆ ಒಳಗೆ ಹಾಕೊಳ್ಳೋ ಮಾಲಿ ಎಲ್ಲ ಇಟ್ಕೊಂಡು ಕುಂತಾರೆ. ಭಾಳಷ್ಟು ಅದಾವ ಇಲ್ಲಿ, ತಗೊಂಡ್ ಬರ್ರಿ. ನೋಡಿ ಕೆಲಸ ಇಲ್ಲಿ ನೋಡಿ. ಮತ್ತೆ ನಮಗೆ ಯಾಕೋ ಪ್ಲೆಜರ್ ಅನ್ನಿಸ್ತದೆ. ಇಲ್ಲಿ ನೋಡಿ ಮತ್ತೆ ಒಂದು ಹೂ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅವರಿಗೆ, ಹೂ ಮಾರವರಿಗೆ. ಹೂ ಮಾರವರು ಚೆನ್ನಾಗಿದೆ. ನಾನು ಗಣೇಶಗೆ ಹಾಕ್ತೀನಿ. ಗಣೇಶ ತಗೋಪ್ಪ, ನೀನು ಹೂ ಸ್ವೀಕಾರ ಮಾಡು. ನೀನು ಹೂ ಕೊಟ್ಟಾರ. ಏನೋ ಅದು ಮಲ್ಲಿ ಹೂ ಹಾಕೊಂಡ್ರೆ ರೆಡಿ ಆಗಿದ್ದಕ್ಕ. ಹೂ ಹಾಕೊಂಡಿರ್ತೀವಲ್ಲ, ಅವ ರೆಡಿ ಆಗಿದ್ದಕ್ಕೆ ಅದಕ್ಕೊಂದು ಕಳೆ ಬರ್ತದಂತ. ಎಲ್ಲಿ ಹುಡ್ಕ್ಯಾಡ್ಕೋತ ಹೋಗ್ತಾ ಇದೀವಿ. ಎಲ್ಲೋ ಇದೆ ಅಂತ ಇಲ್ಲಿ ದಾರಿ ಕರೆಕ್ಟ್ ಹೋಗ್ರಿ ಹೇಳಿದ್ರಿ. ಈಗ ಕೇಳೋಣ ರಪಾಟಿ ಕಲ್ಯಾಣ ಮಂಟಪ ಹೆಸರು ಯಾವ ರೀತಿ ಇದೆ ನೋಡಿ. ರಪಾಟಿ ಅಂತೆ, ರಪಾಟಿ ಕಲ್ಯಾಣ ಮಂಟಪ ಅಂತ. ಏನ್ ಹೇಳ್ತಾ ಇದಾರೆ ನೋಡಿ ಇವ್ರ ಯಜಮಾನ್ರು. ನೋಡೋಣ ಎಲ್ಲಿದೆ ಅದು ಹಾಲ್, ಏನ್ ಹೆಸರಿದೆ ನೋಡೋಣ. ಇವ್ರು ಏನಂತ ಇದಾರೆ ನಂಗಂತೂ ಗೊತ್ತಾಗ್ತಾ ಇಲ್ಲ. ಅಂತ ಇದೆ ರಪಾಟಿ ಹಾಲ್ ಅಂತೆ. ನಮಗ ಕಾರ್ ಇಳ್ತಿ ಇಡ್ರಿ ಅಂತ ಇದಾರೆ. ಗಿಡವ್ರಿಗೆ ಚಿನ್ನು ತಗೊಂಬರಕ್ಕೆ ಹೋದ್ರು. ಅವ್ರಿಗೆ ನಾವು ಪ್ರೆಸೆಂಟೇಷನ್ ಕೊಡೋದು ತನ್ನ ಕೈಯಾರೆ ಸ್ವಂತ ಬರ್ಕೊಂಡು ಅವ್ರಿಗೆಲ್ಲ ಅಷ್ಟು ವರ್ಡ್ಗಳು ಬರ್ಕೊಂಡು ತಗೊಂಬಂದಿದ್ದಾರೆ. ಎಡವಟ್ಟಾಯ್ತು. ಯಾರ್ದೋ ಮದ್ವಿಗೆ ಹೋಗ್ತಾ ಇದ್ದೀವಿ, ಕಪ್ಲಿ ಮತ್ತು ಬಿದ್ರಿ ಅಂತ. ಏನು ಮಾಡ ಅಲ್ಲ. ಹಾಂ ಹಾಂ, ಇಲ್ಲಿ ಮೊದಲು ಬಂದಿದ್ದೇವೆ. ಮೊದಲು ಒಳಗೆ ಹೋಗಿ ನೋಡ್ಕೊಂಡು ಬರೋಣ. ಆಮೇಲೆ ಇಲ್ಲಿ ನೋಡಿ ಮದುವೆ ಒಳಗೆ ಹೋಗೋದು ಯಾರಿಗಾದ್ರೂ ಕೊಡ್ರಿಲ್ಲ, ತೆಗಿತಾರೆ ಒಂದು ಫೋಟೋ ವಿಡಿಯೋ. ರೀ ಒಳಗೆ ಹೋಗೋದು ಯಾರಿಗಾದ್ರೂ ಕೊಡ್ರಿ, ತೆಗಿತಾರೆ. ಬರ್ರಿ ವಿಡಿಯೋ ಅವ್ರು ಕರೀರಿ. ಬರ್ತೀವಿ, ನಾವು ಬರ್ತೀವಿ. ಬಂದಾಗ ಒಂದ್ಸರಿ ಬರ್ತೀವಿ ಆ ಕಡೆ. ಮತ್ತೆ ನೀವು ಬಂದಾಗ ಇಲ್ಲ ಬರ್ತೀವಿ. ನಮಗೂ ಏನು ಇವು ಮಕ್ಕಳದೆಲ್ಲ ಇನ್ನೂ ಈ ಸ್ವಲ್ಪ ಎಲ್ಲ ಇದಾಗಬೇಕು ಇನ್ನು. ಹಾಂ ಅದೇ ಅದೇ ಮತ್ತೆ ಕರೆಕ್ಟ್ ಇದೆ, ಕರೆಕ್ಟ್ ಇದೆ ಅದು. ಅನ್ನ ಸುಳ್ಳಿದು ಸುಳ್ಳು ಸುಳ್ಳು. ಬರ್ತೀನಿ ಚೆನ್ನಾಗಾಯ್ತು ಬಿಟ್ಟು. ಆಯ್ತು, ನಾನು ಕಳಿಸ್ತೀನಿ. ಓಕೆ ರೀ, ಬರ್ತೀವಿ. ಓಕೆ ರೀ. ಎಲ್ಲರೂ ಭೇಟಿ ಆದ್ವಿ. ಅನ್ನ ಓಕೆ, ಅನ್ನ ಬರ್ತಾ ಇದೆ. ಓಕೆ ಅಣ್ಣ, ಬರ್ತೀವಿ. ಅಣ್ಣ ಬರ್ರಿ ಮನೆಗೆ ಒಂದ್ಸರಿ ನೀವು ಎಲ್ಲ. ಬಾಯ್. ನಿದ್ದೆ ಬಂತ ಅವಳಿಗೀಗ. ಓಕೆ ಬಾಯ್ ಬಾಯ್ ಮಾ. ಹಾ ಹಿಂಗ್ ಮಾಡತ್ತಿದ್ದೆಲ್ಲ. ಹಾ ಮಾಡತಾ ನೋಡಿ, ಇಲ್ಲಿ ಅಲ್ಲಿ ನೋಡಿ. ಹಾಗೆ ಮಲ್ಕೋತಾ ಅನ್ಸ್ತದ ಈಗ.
ಅದೇ ಓಕೆ ಬಾಯ್ ಓಕೆ ರೀ ಬರೀ ಒಂದು ಸಂಡೇ ನೋಡ್ಕೊಂಡು ಓಕೆ ರೀ ಅಣ್ಣ ಆಯ್ತಾಯ್ತು ಎಲ್ಲ ಮಾಡೋಣ್ರಿ ಅಣ್ಣ ಬರ್ರಿ ನೀವು ಓಕೆ ರೀ ಓಕೆ ನೋಡಿ ಹೆಸರು ಏನಿದೆ ಬಂಗಾರ ಶೆಟ್ಟಿ ಅಂತ ಆಯ್ತು ರೀ ಥ್ಯಾಂಕ್ ಯು ರೀ ಆಯ್ತಾಯ್ತು ಚಲೋ ಆಯ್ತು ಭೇಟಿಯಾಗಿ ಖುಷಿ ಆಯ್ತು ಒಂದ್ ದಿನಕ್ಕೆ ಹೆಂಗ್ ಹೋಯ್ತು ಗೊತ್ತಾಗ್ಲಿಲ್ಲ ಆರಾಮಾಗಿರಿ ಓಕೆ ಓಕೆ ರೈಟ್ ಹೆಲ್ತ್ಗೆ ಕಾಳಜಿ ಕೊಡ್ರಿ ಹಂಗಾರೆ ಸ್ವಲ್ಪ ವೇಟ್ ಮಾಡ್ಲಿಕ್ಕೆ ಹಾ ಓಕೆ ನಾವು ಕೂಡ್ತೀವಲ್ಲೇ ನಾವು ಹೋಗ್ತೀವಿ ಓಕೆ ಮಾ ಓಕೆ ಬಾಯ್ ರೀ ಅಣ್ಣ ಅಣ್ಣ ಬಂದು ಸೊಸೈಟಿಗೆ ಕೊಡೋದು ಬಹಳ ಯಾಕಣ್ಣ ನೆನಪಾಯ್ತು ಅಲ್ಲ ಒಂದು ಜವಾಬ್ದಾರಿ ಕೊಟ್ಟೆ ನಿಭಾಯಿಸಿದ್ದಾರೆ ಮತ್ತೆ ಒಂದು ಮಿಸ್ಸಿಂಗ್ ಇವ್ರು ಸಿಕ್ಕರು ಮಂಜುಳಾ ಅವರು ರವಿ ಅವರು ಅಣ್ಣ ಇಲ್ಲಿ ಕೊಡ್ತೀವಿ ಚೆನ್ನಾಗಿದೆ ಆರಾಮ ಇವ್ರೇನಂದ್ರು ಮೇಡಮ್ ಅವರು ವಿಜಯ್ ಅವರು ಏನೋ ಗಾಡಿ ತಗೊಂಡು ಅವ್ರು ನಾನಂದ್ರೆ ಹಂಗ ಸುಲಭವಾಗಿ ಹೋಗೋದು ಮನುಷ್ಯ ಅವರು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅದೇ ಯಾಕೆ ಹೇಳ್ಬೇಕಾ ನಮ್ಮ ಮನೆಯಲ್ಲೂ ಮುಂದೆ ಹೋದ್ಮೇಲೆ ಅದೇ ಅವಳು ತಿನ್ನುವ ಸ್ವೀಟೇ ಅವಳು ತಗೊಂಡಾದ ಮೊದಲು ತಿಂತಾಳ ಅವಳು ಅದನ್ನ ಬಿಟ್ಟು ಬೇರೆ ಗೊತ್ತೇ ಇಲ್ಲ ಅವ್ರು ತಂದು ಕೊಡೋದು ನಾವು ಬರ್ತೀನಿ ಬೆಂಗಳೂರಿಗೆ ಓಕೆ ರೀ ಆಯ್ತಣ್ಣ ಓಕೆ ರೀ ಅಣ್ಣ ಥ್ಯಾಂಕ್ ಯು ಬರ್ರಿ ಓಕೆ ರೀ ಅಣ್ಣ ಸುರೇಶ್ ಹುಷಾರು ಹೋಗಿ ಆಯ್ತಾಯ್ತು ರೀ ಕೊಡ್ರಿ ಈಗ ಹೋಗಿ ಬನ್ನಿ ಆಯ್ತಾಯ್ತ್ರಿ ಅಣ್ಣ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಹೆಂಗ್ ಇವತ್ತಿನ ದಿನ ಹೋಯ್ತು ಗೊತ್ತಾಗ್ಲಿಲ್ಲ ಮತ್ತ್ ಬರ್ತೀವಿ. ಡ್ರಾಪ್ ಬೇಕಾ ಬನ್ನಿ ಅಲ್ಲ ಗಾಡಿ ಇದೆ ಟೂ ವೀಲರ್ ಇದೆ ಹಾ ಓಕೆ ಬಾಯ್ ರೀ ಬಾಯ್ ರೈಟ್ ಬೈ ಬೈ ಥ್ಯಾಂಕ್ ಯು ಬರ್ರಿ ಮತ್ತೆ ಬಂದ್ಮೇಲೆ ಹ್ಯಾಪಿ ಜರ್ನಿ ತಪ್ಪ ಈಗ ಮದುವೆ ಮುಗಿಸ್ಕೊಂಡು ಹಾ ಹೇಳೋಣ ಸಮೃದ್ಧಿಗೂ ಹೇಳೋಣ ಆರಾಮಾಯ್ತು ಚೆನ್ನಾಗಾಯ್ತು ಬಹಳ ಅದ್ದೂರಿಯಾಗಿ ಮದುವೆ ಆಯ್ತು ಈಗ ಮನೆ ಕಡೆ ಬೆಳಗಾವಿ ಕಡೆ ನಡೀರಿ ಈಗ ಹೋಗೋಣ ಬಹಳ ಎಲ್ಲರ ಜೊತೆ ಮಾತಾಡಿ ಮಾತುಗಳು ಮುಗಿಲಿಲ್ಲ ಇನ್ನೂ ಮಾತಾಡ್ಬೇಕು ಇನ್ನೂ ಅಲ್ಲೇ ಇರ್ಬೇಕು ಅಂತ ಅನಿಸ್ತಾ ಇತ್ತು ಅಲ್ಲ ರೀ ಮುಗಿತೇನೆ ಇಲ್ಲಿ ಒಂದು ಮಾತು ಎಷ್ಟು ಮಾತಾಡಿದ್ರಿ ಅದು ಎಷ್ಟು ದೊಡ್ಡ ಸರ್ಪ್ರೈಸ್ ಮಾಡಿದ್ರಿ ಅಣ್ಣಾಗ ಇಬ್ರು ಅಣ್ಣಗಳಿಗೆ ಅಂತ ಫುಲ್ ಇದಾದ್ರ ಕನ್ನ ನೀರು ಬಂತು ಪಾಪ ಅವ್ರದ್ದು ಧಾರವಾಡಕ್ಕೆ ಬಾಯ್ ಮಾಡೋಣ ಈ ಯಾವುದೋ ಬಸ್ ಸ್ಟ್ಯಾಂಡು ಇದು ಏನು ಬಂದಿದೆ ಗೊತ್ತಿಲ್ಲ ನಂಗೆ ನಿಜವಾಗ್ಲೂ ಭಾಳ ದಿನದ ನಂತರ ಧಾರವಾಡ ಊರು ನೋಡಿದೆ ಪೇರು ಎಲ್ಲಿ ಕಾಣಿಸ್ಲಿಲ್ಲ ನೋಡೋಣ ನಡೀರಿ ಅಂತೀರಾ ಕುಡಿ ಶಾಮ ಫೋನ್ ಹಚ್ಚಿದ್ವಿ ಮತ್ತು ಎಳ್ನೀರು ತೊಗೋತಾ ಇದ್ದೀವಿ ಇಲ್ಲಿ ಅವಳಿಗೆ ಎಳ್ನೀರು ಬೇಕಂತ ಶಂಭವಿಗೆ 25 ರೂಪೀಸ್ ಬರ್ದಾರಲ್ಲ ಕರಿತಾ ಇದ್ದಾರಪ್ಪ ಅವರಿಗೆ ಬರ್ರಿ ಟೈಮ್ ಆಗೈತೆ ಬರ್ರಿ ಹೋಗೋ ಶಾಮು ವೀಕ್ನೆಸ್ ಬಂದಂಗೆ ಆಗೈತೇನು ಪಾಪ ವೀಕ್ನೆಸ್ ಬಂದಂಗೆ ಆಗೈತೆ ತಗೊಂಡ್ವಿ ಹೋಗ್ತಾ ಇದೀವಿ ಬರ್ರಿ ಈಗ ಟೈಮ್ ಆಯ್ತು ಶಾಂಭವಿಗೆ ಫೋನ್ ಬಂದಿತ್ತು ಸ್ವಲ್ಪ ಆರಾಮಿಲ್ಲ ಏನೋ ಪಾಪ ಅವರಿಗೆ ಸಣ್ಣ ಹಂಗೆ ಆವಾಜ್ ಬರ್ತಾಯಿತ್ತು ಮತ್ತು ಚಿನ್ನು ಸ್ವಲ್ಪ ಜಾಕೆಟ್ ಅದು ತೆಗೆದಿಟ್ಟ ಡ್ರೈವಿಂಗ್ ಮಾಡಕ್ಕೆ ತಯಾರಾಗ್ಯಾರ ಕ್ಲೈಮೇಟ್ ಸ್ವಲ್ಪ ಸೆಕೆ ಐತಿ ಈಗ ಭಾಳ ವರ್ಷದ ನಂತರ ಧಾರವಾಡಿಗೆ ಬಂದ್ವಿ ಧಾರವಾಡ ರೋಡ್ ಹೋಗ್ತಾ ಇದ್ದೀವಿ ಅನಿಸ್ತಾ ಇದೆ ಫೋನ್ ಚಾರ್ಜಿಂಗು ಮುಗಿಯೋಕೆ ಬಂದೈತಿ ಅದಕ್ಕೆ ಮನೆಗೆ ಹೋದ್ಮೇಲೆ ಮಾಡ್ತೀನಿ ನಿಮಗೆ ನೋಡೋಣ ಇರುತ್ತಂದರೆ ಮಾಡೋಣ ಆಮೇಲೆ ಸದ್ಯಾಗಂತೂ ಭಾಳ ಕಮ್ಮಿ ಆಗಿಬಿಟ್ಟೈತಿ ಈಗೆಲ್ಲ ಕೆಲಸ ಆಗೈತಿ ನೋಡ್ಕೊಂಡು ಮನೆ ಕಡೆ ಸ್ವಲ್ಪ ಫೋನ್ ಮಾಡಿ ಮಾತಾಡ್ತೀನಿ ಆರಾಮಾಗಿ ಬಂದಿದ್ದು ಅಂತ ನಮ್ಮ ಜರ್ನಿ ಸುಖಕರ ಆಗಲಿ ಅಂತ ನಮಗೆ ಹೋಗಿ ಆಶೀರ್ವಾದ ಮಾಡಿ ಮತ್ತೆ ನಡೀರಿ ಬೆಳಗಾವಿಗೆ ಶಾಂಭವಿಗೆ ಸ್ವಲ್ಪ ತೋಷ್ಟ ಹಾಲು ತಿಂತ ಅಂತ ಸ್ವಲ್ಪ ತೋಷ್ಟ ತೊಗೊಂಬರಕ್ಕೆ ಇಷ್ಟ ಆಗ್ತಾವ ಪಾಪ ತಿಂತೈತಷ್ಟ ಇದು ನಾವು ಇಲ್ಲಿ ಸಿವಿಲ್ ಕಡೆ ಬಂದ್ವಿ ಈಗ ಬಂತು ಬೆಳಗಾವಿ ನೋಡೋಣ ತೋಷ್ಟ ಇಲ್ಲೇನು ಯಾವ್ದು ಬೇರೆ ಕಾಣಿಸತ್ತವಲ್ಲ ಮುಗಿಸ್ಕೊಂಡ್ಬಂದ್ವಿ ಆರಾಮಾಗಿ ಬಂದ್ವಿ ಬರಾಕ ಒಂದು 6:30 ಆಯ್ತು ಮನೆಗೆ ಸಮೂನು ಆರಾಮದಾಳ ಏನಿಲ್ಲ ಖುಷಿ ಆಯಿತು
ಮತ್ತೆ ಟೋಸ್ಟು ಇಷ್ಟೊಂದು ತಗೊಂಡ್ಬಂದಿದೀವಿ ಅವಳಿಗೆ ತಿನ್ನಕ. ಭಾಳ ಗ್ರ್ಯಾಂಡಾಗಿ ಭಾಳ ಗ್ರ್ಯಾಂಡ್ ಆಗೈತೆ ಮದ್ವಿ. ಭಾಳ ಜನ ಬಂದಿದ್ರು. ಮತ್ತೆ ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡಿ ಎಲ್ಲ ಕಳಿಸ್ಕೊಡ್ತೀನಿ, ವಿಡಿಯೋ ನೋಡ್ರಿ, ಇಷ್ಟ ಆಗ್ತದ. ಅಲ್ಲಿ ಮದ್ವಿದೆಲ್ಲ ನೋಡತ್ತಿದ್ದೆಲ್ಲ ಅವಾಗ ನನಗೆ ಮುಂದಿಂದೆಲ್ಲ ವಿಚಾರ ಬರತ್ತಿತ್ತು. ಅದೊಂದು ಇದ್ರೊಳಗೆ ಭಾಳ ಇದಾಗತ್ತಿತ್ತು. ಎಲ್ಲಾರ್ದು ಮದ್ವೆ ನೋಡಿ ಬರ್ತಾ ಇದ್ದೀನಲ್ಲ, ಅವಾಗ ಮುಂದೆ ನಮ್ದು ಹಿಂಗಲ್ಲ ಅಂತ ಹಿಂಗೆಲ್ಲ ಅನ್ಸಾತಿತ್ತು. ಸಹಜ ಅಲ್ಲ, ಅನ್ಸೋದು ಸಹಜ ಅಲ್ಲ. ಎಲ್ಲರಿಗೂ ನಿಮಗೂ ಹಂಗ ಅನಿಸ್ತದಲ್ಲ, ಹಂಗ ನನಗೂ ಹಂಗ ಅನ್ಸಾತಿತ್ತು. ಆದ್ರೂ ಅನ್ನ ಮತ್ತೆ ಅವರು ಏನಿವರು ಭಾಳ ಅದ್ದೂರಿಯಾಗಿ ಮದುವೆ ಮಾಡಿದ್ದಾರೆ. ಜನನು ಭಾಳ ಗೋಳಿ ಮಾಡಿದ್ದಾರೆ. ಖುಷಿ ಆಯ್ತು ನೋಡಿ. ಮತ್ತೆ ಯಾವಾಗ್ಲೂ ನನ್ನಿಂತ ನಾವು ಜೋಡಿಗಳು ಹಿಂಗೆ ಇರಿ ಖುಷಿ ಖುಷಿಲೇ. ಮತ್ತ ನನ್ನ ವಿಡಿಯೋನು ಮತ್ತೊಬ್ರು ನಂಗೆ ಹೊಸವಾಗಿ ಸಿಕ್ಕ್ಯಾರ. ನಾವು ಊಟ ಮಾಡ್ತಾ ಇದ್ದೆ ಕುಂತಿದ್ದೆ, ಒಬ್ರು ಬಂದ್ರು, ನಿಮ್ದು ಯೂಟ್ಯೂಬ್ ಚಾನೆಲ್ ಐತಿನ್ರಿ ಅಂದ್ರು. ಹೌದ್ರಿ ಅಂತಂದೆ. ಅವಾಗ ಏನಂತ ಇದ್ದ, ಯಾರ್ದಾರ್ದು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೇವಂತ. ನಮ್ಮವರು ನಮ್ಮ ಇಲ್ಲಿ ಕನ್ನಡದವರು ನಮ್ಮ ಕಡೆ ಮಾಡತ್ತಾರಂದ್ರೆ ಅವ್ರದ್ದು ಯಾಕೆ ನಾವು ವಿಡಿಯೋ ಸಬ್ಸ್ಕ್ರೈಬ್ ಮಾಡಬಾರ್ದು, ನಾವು ಮಾಡ್ತೇವೆ ತಗೊಳ್ಳಿ, ನಿಮ್ದು ಯೂಟ್ಯೂಬ್ ಚಾನೆಲ್ ಹೆಸರೇನು ಅಂತ ಕೇಳಿದ್ರು. ಫಸ್ಟ್ ಟೈಮ್ ನನ್ ಅಂತ ಎಷ್ಟು ಖುಷಿ ಆಯ್ತು ಗೊತ್ತಾ. ಹಂಗೆ ಬಂದು ಅವ್ರು ಕೇಳಿದ್ರೆ, ನಾ ಇನ್ನು ನನ್ನ ಚಾನಲ್ ಏನು ಹೇಳಿರ್ಲಿಲ್ಲ. ನಾವು ಊಟ ಕೂತಿದ್ದೆ, ಅವ್ರು ಬಂದು ಅವ್ರಾಗೆ ನಂಗೆ ಮಾತಾಡಿದ್ರು. ಅವ್ರ ಸರ್ನೇಮ್ ಉಳ್ಳಾಗಡ್ಡಿ ಅಂತ. ಖುಷಿ ಆಯ್ತು ಅವ್ರದ್ದು. ಹೊಸ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಹೊಸ ಜನ, ಹೊಸ ಹೊಸ ಜೀವನ ಒಳಗೆ ಒಂದೊಂದೊಂದು ಕಲಿಯೋದಂತ ಇರ್ತದಲ್ಲ, ಅದೆಲ್ಲ ಕಲಿಯಾಕ ಸಿಗ್ತದ. ಮತ್ತೆ ನೋಡೋಣ, ಮತ್ತೇನೇನು, ಮತ್ತೆ ನಮ್ದು ಏನೇನು ನಿಮಗೆ ನಾವು ಲಾಗ್ಗಳು ತೊಗೊಂಬರ್ತೇವಿ, ಮತ್ತೆ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ನೋಡಕ್ ರೆಡಿ ಇದೀರಲ್ಲ. ನೋಡಕ್ ರೆಡಿ ಇದ್ದಂದ್ರೆ ನಮ್ಮ ಚಾನೆಲ್ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ ನೋಡ್ರಿ.